ವೀಕ್ಷಕರೇ, ವೃಶ್ಚಿಕ ರಾಶಿಯ ಯುಗಾದಿಯ ವರ್ಷ ಭವಿಷ್ಯ ಅಂದ್ರೆ ನಿಜವಾದ ಹೊಸ ವರ್ಷ ಶ್ರೀ ಕ್ರೋಧಿನಾಮ ಸಂವತ್ಸರ ಕಳೆದು ಶ್ರೀ ವಿಶ್ವಾವಸುನಾಮ ಪ್ರಾರಂಭ ಆಗ್ತಕ್ಕಂತಹ ಈ ಶುಭ ಸಂದರ್ಭ 2025 ಯುಗಾದಿಯಿಂದ 2026 ಯುಗಾದಿಯವರೆಗೆ ಒಂದು ವರ್ಷ ಪೂರ್ತಿಯಾಗಿ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ, ನಮ್ಮ ಭಾರತೀಯರ ಪ್ರಕಾರ ನಿಜವಾದ ಹೊಸ ವರ್ಷ ಅಂತಂದ್ರೆ ಈ ಯುಗಾದಿಯಿಂದ. ಹಾಗಾಗಿ ಈ ವರ್ಷದ ಪೂರ್ತಿಯಲ್ಲಿ ನಿಮ್ಮ ಫಲ ಏನಿದೆ ಅನ್ನುವಂಥದ್ರ ಬಗ್ಗೆ ವಿಸ್ತೃತವಾದಂತ ಮಾಹಿತಿ ಜೊತೆಗೆ ಈ 2025 ಯುಗಾದಿಯಿಂದ 2025 ಯುಗಾದಿವರೆಗೆ ಗ್ರಹಗಳ ಬದಲಾವಣೆಗಳನ್ನು ನೋಡೋದಾದ್ರೆ ನೋಡಿ, ಶನಿ ಪರಮಾತ್ಮ ಮಾರ್ಚ್ ತಿಂಗಳಲ್ಲಿ ಅಂದ್ರೆ 3ನೇ ತಿಂಗಳಲ್ಲಿ ಕುಂಭ ರಾಶಿಯಿಂದ ಮೀನ ರಾಶಿಗೆ ಪ್ರವೇಶ ಮಾಡ್ತಾರೆ. ಜೊತೆಗೆ ಗುರು ಮೇ ತಿಂಗಳಲ್ಲಿ 5ನೇ ತಿಂಗಳಲ್ಲಿ ವೃಷಭ ರಾಶಿಯಿಂದ ಮಿಥುನ್ ರಾಶಿಗೆ ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಮೇ ತಿಂಗಳಲ್ಲಿ ರಾಹು ಕೇತುಗಳು ಕೂಡ ತಮ್ಮ ಸ್ಥಾನಗಳನ್ನ ಬದಲಾವಣೆಗಳು ಮಾಡತಕ್ಕಂಥದ್ದು. ಇದರ ಒಂದು ಪರಿಣಾಮ, ಇದರ ಒಂದು ಫಲ ನಿಮ್ಮ ಜೀವನದ ಮೇಲೆ ಹೇಗೆಲ್ಲ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ನೋಡಿ. ಅಷ್ಟಮ ಭಾವದಲ್ಲಿರ್ತಕ್ಕಂತಹ ಗುರುವಿನ ಪ್ರಭಾವ ಹೇಗಿದೆ, ಪಂಚಮ ಭಾವದಲ್ಲಿರ್ತಕ್ಕಂತಹ ಶನಿ ಪರಮಾತ್ಮನ ಪ್ರಭಾವ ಹೇಗಿರುತ್ತೆ ಅನ್ನುವಂಥದ್ರ ಬಗ್ಗೆ ವಿಸ್ತೃತವಾದಂತ ವಿಷಯವನ್ನ ತಿಳಿಸೋಣ. ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ ನೋಡಿ, ಗುರುವಿನ ಪ್ರಭಾವ ಮೇ ತಿಂಗಳವರೆಗೆ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ನಿಮಗೆ ಗುರುವಿನ ಪ್ರಭಾವ ತುಂಬಾ ಚೆನ್ನಾಗಿದೆ, ಗುರುವಿನ ಅನುಗ್ರಹ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಆದ್ರೆ ಮೇ ತಿಂಗಳ ನಂತರ ಅಷ್ಟಮ ಸ್ಥಾನಕ್ಕೆ ಬರ್ತಕ್ಕಂಥದ್ದು, 8ನೇ ಸ್ಥಾನಕ್ಕೆ ಗುರು ಬಂದಾಗ ಗುರುವಿನ ಪ್ರಭಾವ ನಿಮಗಿರೋದಿಲ್ಲ. ಇದರ ಪರಿಣಾಮಗಳು ಹೇಗಿರುತ್ತೆ ಅಂತಂದ್ರೆ, ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಮತ್ತು ಜನಗಳ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕಾಗತ್ತೆ. ಮಾಡುವಂತ ಕೆಲಸ ಕಾರ್ಯಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಈ ಎಲ್ಲ ಎಚ್ಚರಿಕೆಗಳನ್ನ ನೀವು ಅನುಸರಿಸಿದ್ದೆ ಆದ್ರೆ ನಿಮ್ಮ ಕಾರ್ಯಗಳಲ್ಲಿ, ನಿಮ್ಮ ಜೀವನದಲ್ಲಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅತ್ಯಂತ ಯಶಸ್ಸನ್ನ ಪಡ್ಕೊಳ್ಳುವಂತ ಸಾಧ್ಯತೆಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ನೀವು ಗಮನಿಸಬೇಕಾಗತ್ತೆ. ಪ್ರಾಪಂಚಿಕ ಜೀವನದಲ್ಲಿ ಅನೇಕ ಎಡರು ತೊಡರುಗಳು ಬಂದರೂ ಕೂಡ ಅದನ್ನ ಶಾಂತ ರೀತಿಯಲ್ಲಿ ನಿಭಾಯಿಸ್ಕೊಂಡು ಹೋಗ್ಬೇಕಾಗತ್ತೆ. ಜೊತೆಗೆ ಖರ್ಚಿಗೆ ಕಡಿವಾಣವನ್ನ ಹಾಕ್ಬೇಕಾಗತ್ತೆ. ಗುರು ಹಿರಿಯರ ಸೇವೆಯನ್ನ ಮಾಡ್ಕೋಬೇಕಾಗತ್ತೆ. ಹಿತೈಷಿಗಳಿಂದ ನೀವೇನೋ ಒಂದು ಸಹಾಯವನ್ನ ಎಕ್ಸ್ಪೆಕ್ಟ್ ಮಾಡ್ತೀರಿ, ಅಷ್ಟೊಂದು ಸಹಾಯ ಸಿಗದೆ ಇರಬಹುದು. ಆದ್ರೆ ನೀವು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಇರಬೇಕು. ಸ್ವತಂತ್ರವಾಗಿ ನಾನು ಏನ್ ಮಾಡಬಲ್ಲೆ, ಯಾವ ರೀತಿ ನಾನು ನಿಭಾಯಿಸಬಲ್ಲೆ ಅನ್ನುವಂತಹ ಮಾನಸಿಕವಾಗಿ ನೀವು ಗಟ್ಟಿ ಆಗ್ಬೇಕಾಗತ್ತೆ. ಇನ್ನು ನೀವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತೀರಿ. ಯಾವುದೋ ಒಂದು ಸರ್ಕಾರದ ಕೆಲಸನೋ ಅಥವಾ ನಿಮ್ಮಕ್ಕಿಂತ ಮೇಲಧಿಕಾರಿಗಳು ಅಥವಾ ಯಾವುದೋ ಒಂದು ದೊಡ್ಡ ವ್ಯಕ್ತಿಗಳ ಮೇಲೆ ನೀವು ಡಿಪೆಂಡ್ ಆಗಿರ್ತೀರಿ. ಸಮಯಕ್ಕೆ ಸರಿಯಾಗಿ ಅವ್ರ ಕಡೆಯಿಂದ ಆ ಕೆಲಸ ಆಗೋದಿಲ್ಲ, ಅದರಿಂದ ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಆಗ್ಬೋದು. ಆದ್ರೆ ಅದಕ್ಕಿಂತ ಮುಖ್ಯವಾಗಿ ನಮಗೆ ಬೇರೆ ದಾರಿ ಇದೆಯಾ ಆ ಕೆಲಸಗಳನ್ನ ಮಾಡೋದಕ್ಕೆ ಅನ್ನುವಂತಹ ಅಲ್ಟರ್ನೇಟ್ ಆಗಿರತಕ್ಕಂತ ದಾರಿಯನ್ನ ನೀವು ನೋಡ್ಕೋಬೇಕು. ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು. ಅದಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಕೆಲಸ ಕಾರ್ಯದಲ್ಲಿ ಸುಧಾರಣೆಗಳು ಅಥವಾ ಸಕ್ಸಸ್ ಅನ್ನ ಸಿಗುವಂತ ಸಾಧ್ಯತೆ ಇದೆ, ನೀವು ಗಮನಿಸಬೇಕಾಗತ್ತೆ. ಇನ್ನು ಗುರುವಿನ ಸೇವೆಯನ್ನ ಮಾಡತಕ್ಕಂಥದ್ದು, ಗುರು ಹಿರಿಯರ ಒಂದು ಸೇವೆಯನ್ನ ಮಾಡತಕ್ಕಂಥದ್ದು, ಗುರುಗಳ ಅನುಗ್ರಹವನ್ನ ಪಡ್ಕೊಳ್ತಕ್ಕಂಥದ್ದು, ಗುರುವಾಣಿಯನ್ನ ಕೇಳ್ತಕ್ಕಂಥದ್ದು, ಅವರ ಮಾರ್ಗದರ್ಶನವನ್ನ ಪಾಲಿಸ್ತಕ್ಕಂಥದ್ದು ಕೂಡ ನಿಮಗೆ ಬಹಳ ಒಳ್ಳೆ ಒಂದು ಫಲ ಅನ್ನುವಂಥದ್ದು ಸಿಗುತ್ತೆ. ಇದರಿಂದ ಏನಾಗುತ್ತೆ, ನೀವು ಬಹಳ ಸಕ್ಸಸ್ ಆಗ್ತೀರಿ. ಸಾರ್ವಜನಿಕ ವಲಯದಲ್ಲಿ ಕೂಡ ಜಾಸ್ತಿ ಪ್ರೀತಿ ವಿಶ್ವಾಸಗಳಿಗೆ ನೀವು ಕಾರಣರಾಗುವಂತ ಸಾಧ್ಯತೆ ಇದೆ. ಇನ್ನು ನೀವು ಮಾಡುವಂತ ಕೆಲಸ, ನೀವು ಎಂತಹ ಕಠಿಣವಾದಂತ ಪರಿಶ್ರಮ, ವೃಶ್ಚಿಕ ರಾಶಿಯವರು ಕೇಳ್ಬೇಕಾ, ಸೋಲನ್ನ ಸುಲಭವಾಗಿ ಒಪ್ಕೊಳ್ತಕ್ಕಂತ ಜಯಮಾನ ಅಲ್ಲ. ಎಂತಹ ಕಠಿಣವಾದಂತಹ ಸಂದರ್ಭಗಳಿರ್ಲಿ, ಎಂತಹ ಕ್ಲಿಷ್ಟಕರವಾಗಿರ್ತಕ್ಕಂಥ ಸಿಚುವೇಶನ್ಗಳು ಕೂಡ ಅದ್ಭುತವಾಗಿ ನಿಭಾಯಿಸ್ಕೊಂಡ್ ಬರುವಂತಹ ಒಂದು ಚಾಣಾಕ್ಷತನದ ಬುದ್ಧಿ, ಪ್ರಯತ್ನಗಳು, ಒಂದು ವಿಚಾರಗಳು ನಿಮ್ಮಲ್ಲಿ ಇರ್ತಕ್ಕಂಥದ್ದು. ನಿಮ್ಮ ಅನುಭವ ಇದೆಯಲ್ಲ, ಆ ಅನುಭವ ನಿಮಗೆ ಒಂದು ಉಪಯೋಗಕ್ಕೆ ಬರುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ನಿಮಗೆ ಹೊಸ ಹೊಸ ಕೆಲಸಗಳು ಅಥವಾ ಹೊಸ ವಿಚಾರಗಳು ಅಥವಾ ಹಣಕಾಸಿನ ಅಭಿವೃದ್ಧಿಗಳು ಇದೆಲ್ಲ ಇರುತ್ತೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕಂತ ಒಂದು ಫಲ ಇರುತ್ತೆ. ಓವರ್ ಆಲ್ ನೋಡಿದಾಗ ಈ ಎಚ್ಚರಿಕೆಗಳನ್ನ ನೀವು ಗಮನಿಸಬೇಕಾಗತ್ತೆ. ಅನುಸರಿಸಿದಾಗ ನಿಮಗೆ ಬಹಳ ಒಳ್ಳೆ ಫಲ ಸಿಗುತ್ತೆ. ಇನ್ನು ಜೊತೆಗೆ ಈ ವರ್ಷದಲ್ಲಿ ನೀವು ಏನೋ ಒಂದು ಒಳ್ಳೆ ಸಾಧನೆ ಮಾಡ್ಲಿಕ್ಕಂತೂ ಅವಕಾಶ ಇದೆ. ಆದ್ರೆ ಈ ಎಚ್ಚರಿಕೆಗಳನ್ನ ಗಮನಿಸಿದ್ರೆ ಇಷ್ಟಾರ್ಥ ಕಾರ್ಯಗಳು ಕೂಡ ಸಿದ್ಧಿ ಆಗುವಂತ ಸನ್ನಿವೇಶಗಳು ನಿಮಗಿಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ನೋಡಿ, ಇನ್ನ ಶನಿಯ ಒಂದು ಪ್ರಭಾವ
ಪಂಚಮ ಭಾವದಲ್ಲಿರ್ತಕ್ಕಂಥ ಶನಿ ನಿಮಗೆ ಏನು ಒಂದು ಫಲ ಸಿಗುತ್ತೆ ಅನ್ನುವಂಥದ್ರ ಬಗ್ಗೆ ವಿಸ್ತೃತವಾಗಿ ತಿಳಿಸ್ಬೇಕಾಗತ್ತೆ. ಅದನ್ನ ತಿಳಿಸೋದ್ಕಿಂತ ಮುಂಚೆ ಅದನ್ನ ನೋಡ್ಲೇಬೇಕು. ನೀವು ಶನಿಯ ಪ್ರಭಾವ ಯಾವ ತರ ಇರುತ್ತೆ ಅನ್ನುವಂಥದ್ದು ನೋಡ್ಲೇಬೇಕು. ನಿಜವಾದ ವಿಡಿಯೋನೇ ಈಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ಒಂದು ವಿಡಿಯೋ ಬರ್ತಾ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿ ತಿಳಿಸೋಣ. JB Predictions. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB Predictions ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತಹ ಸಂಪೂರ್ಣ ಜನ್ಮ ಜಾತಕ ಫಲ. ಇದು 80 ರಿಂದ 100 ಪುಟ ಇರುತ್ತೆ. ಇದು ಸಾಮಾನ್ಯವಾದಂತ ವಿಚಾರ ಅಲ್ಲ. ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು. ಯಾಕಂದ್ರೆ ಅದಕ್ಕೆ ಅಪಾರವಾದ ಜ್ಞಾನ, ಅನುಭವ, ಸಮಯ ಎಲ್ಲವೂ ಇತ್ತು ಅವ್ರಿಗೆ. ಆದ್ರೆ ಯಾರಿಗೂ ಅಷ್ಟ್ರ ಬಗ್ಗೆ ತಿಳಿದೂ ಇಲ್ಲ, ಅವ್ರಿಗೆ ಯಾರಿಗೂ ಸಮಯನೂ ಇಲ್ಲ. ಹಾಗಾಗಿ JB Predictions ಅವರು ನೀವು ಕುಳಿತಲ್ಲಿ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ಪಂಚಮ ಭಾವದಲ್ಲಿರ್ತಕ್ಕಂತಹ ಶನಿಯ ಪ್ರಭಾವ ನೋಡಿ, ಬಹಳಷ್ಟು ಸವಾಲುಗಳು ಇಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು. ಶನಿಯ ಪ್ರಭಾವ ನಿಮಗೆ ಶುಭಕರವಾಗಿಲ್ಲ, ಅಶುಭಕರವಾಗಿರ್ತಕ್ಕಂಥದ್ದು. ಅಶುಭ ಅಂದ ಕೂಡಲೇ ನೀವು ಹೆದರುವಂತ ಅವಶ್ಯಕತೆ ಇಲ್ಲ. ಕೆಲವೊಂದು ಎಚ್ಚರಿಕೆಗಳನ್ನ ಗಮನಿಸಿದ್ರೆ ಸಾಕು, ನಿಮಗೆ ಒಳ್ಳೆ ಫಲ ಸಿಗುತ್ತೆ. ವ್ಯಾಪಾರ ಕ್ಷೇತ್ರದಲ್ಲಿ, ಉದ್ಯೋಗ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಸಮಯವನ್ನ ಕೊಡಬೇಕಾಗತ್ತೆ, ಹೆಚ್ಚಿನ ಬದಲಾವಣೆಗಳನ್ನ ಮಾಡ್ಕೋಬೇಕಾಗತ್ತೆ. ಆತರ ಕೆಲವೊಂದು ಬದಲಾವಣೆಗಳನ್ನ ಮಾಡಿಕೊಂಡಾಗ ನಿಮಗೆ ಅದ್ಭುತವಾಗಿರ್ತಕ್ಕಂತ ಫಲಗಳು ನಿಮಗೆ ಸಿಗ್ತಾ ಇರ್ತಕ್ಕಂಥದ್ದು. ನಿರಂತರ ಉದ್ಯೋಗದಲ್ಲಿ ನಿರಂತರವಾದಂತ ಪ್ರಯತ್ನಗಳನ್ನ ನೀವು ಮುಂದುವರಿಸಿದಾಗ ನಿಮ್ಮ ಕೆಲಸಗಳು ಆಗುತ್ತೆ. ಕೆಲಸ ಸ್ವಲ್ಪ ಮಂದಗತಿಯಲ್ಲಿರುತ್ತೆ, ಆದ್ರೂ ನೀವು ಎದೆಗುಂದುವಂತ ಅವಶ್ಯಕತೆ ಇಲ್ಲ. ಅದಕ್ಕೆ ನಿರಂತರವಾದಂತ ವೇಗವನ್ನ ಕೊಡ್ತಾ ಹೋಗ್ಬೇಕು. ಅದರಿಂದ ನಿಮ್ಮ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುವಂತ ಸಾಧ್ಯತೆ ಇದೆ. ಬರ್ತಾ ಇರುತ್ತೆ ಲಾಭ, ಬಂದಿರುವಂತದ್ದನ್ನ ಉಳಿಸ್ಕೊಳಕ್ಕಾಗಲ್ಲ. ಅಧಿಕವಾಗಿರುವಂತ ಖರ್ಚು ಇರುತ್ತೆ, ಯಾವ್ದಕ್ಕೂ ಖರ್ಚು ಮಾಡ್ಬಿಡ್ತೀರಿ. ಬೇರೆ ಬೇರೆ ಕೆಲಸಕ್ಕೆ ಹಣ ವಿನಿಯೋಗ ಆಗುತ್ತೆ. ನೀವ್ ಯಾವ್ದಕ್ಕೂ ಇಟ್ಟಿರ್ತೀರಿ, ಅದು ಇನ್ಯಾವುದಕ್ಕೂ ಖರ್ಚಾಗುತ್ತೆ. ಈ ತರ ಇರುತ್ತೆ. ಅದಕ್ಕೆ ನೀವು ತಾಳ್ಮೆ ಇರಬೇಕು, ಪ್ಲಾನ್ ಮಾಡ್ಕೋಬೇಕು. ಜೊತೆಗೆ ಎಲ್ಲಿ ಅನವಶ್ಯಕವಾದ ಖರ್ಚುಗಳಿದೆ ಅದಕ್ಕೆ ಅಂಕುಶವನ್ನು ಹಾಕುವಂತ ಪ್ರಯತ್ನವನ್ನು ಮಾಡ್ಕೋಬೇಕು. ಮುಂದಾಲೋಚನೆ ಇರಬೇಕು. ಮುಂದೆ ಏನ್ ಬರುತ್ತೆ, ಭವಿಷ್ಯತ್ತಿನಲ್ಲಿ ನಾವು ಏನ್ ಎಚ್ಚರಿಕೆಯನ್ನ ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಗಮನವನ್ನು ಹರಿಸಬೇಕಾಗುತ್ತೆ. ಆತರ ಗಮನವನ್ನು ಹರಿಸಿದಾಗ ನಿಮಗೊಂದು ಒಳ್ಳೆ ಫಲ ಸಿಗುವಂತದ್ದು. ನಯವಂಚಕರಿಂದ ಎಚ್ಚರಿಕೆ ಇರಬೇಕು. ನಿಮ್ಮನ್ನು ನಂಬಿಸಿ ಮೋಸ ಮಾಡ್ತಕ್ಕಂಥ ಜನಗಳಿಂದ ಎಚ್ಚರಿಕೆ ಇರಬೇಕು. ಮನೋವ್ಯಥೆ ಇರುತ್ತೆ, ಮನಸ್ಸಿನಲ್ಲಿ ಏನೋ ಒಂಥರ ಚಿಂತೆ, ಏನೋ ಒಂಥರ ಗೊಂದಲ, ಏನೋ ಒಂಥರ ನೋವು ನಿಮ್ಮ ಮನಸ್ಸಿನಲ್ಲಿ ಕಾಡುವಂತ ಸಾಧ್ಯತೆಗಳಿರುತ್ತೆ. ಅದರ ಬಗ್ಗೆ ನೀವು ಬಹಳ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ದುಷ್ಟ ಜನರ ಸಹವಾಸದಿಂದ ನೀವು ದೂರ ಇರಬೇಕಾಗತ್ತೆ. ಇನ್ನು ವಾಹನದಲ್ಲಿ ಎಚ್ಚರಿಕೆಯನ್ನ ಅನುಸರಿಸಬೇಕಾಗತ್ತೆ. ಹಿತಶತ್ರುಗಳಿಂದ ಉಪದ್ರವ ಇರುತ್ತೆ. ಹಿತಶತ್ರುಗಳಿಂದ ಎಚ್ಚರಿಕೆಯನ್ನು ಅನುಸರಿಸಬೇಕಾಗತ್ತೆ ವೃಶ್ಚಿಕ ರಾಶಿಯವರು. ಇನ್ನು ಬಹಳಷ್ಟು ಈ ಮಿತ್ರರಿಂದ
ಸ್ವಲ್ಪ ಮೋಸ ಆಗುವಂತ ಸನ್ನಿವೇಶಗಳಿರುತ್ತೆ. ಹಾಗಾಗಿ ಯಾರನ್ನು ನಂಬಲಿಕ್ಕೆ ಹೋಗ್ಬಾರ್ದು. ಹಾಗನ್ ಮಾತ್ರಕ್ಕೆ ಯಾರನ್ನು ಸಟ್ಟಾಸಗಟವಾಗಿ ನಂಬಾರ್ದಂತಲ್ಲ. ನಿಮ್ಮ ಕೆಲಸ, ನಿಮ್ಮ ಕಾರ್ಯಗಳಿಗೆ ಎಷ್ಟು ಅನುಕೂಲತೆಗಳಿರುತ್ತೆ ಆ ಒಂದು ಅನುಕೂಲತೆಗಳ ಮೇಲೆ ನಂಬುವಂತ ಪ್ರಯತ್ನವನ್ನ ಮಾಡ್ಕೋಬೇಕು. ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಎಚ್ಚರಿಕೆ ಇರಬೇಕು. ಯಾಕಂತಂದ್ರೆ ನಿಮ್ಮ ಪರವಾಗಿ ಆಗಲ್ಲ, ಅಪೋಸಿಟ್ ಇರತಕ್ಕಂತ ಪರವಾಗಿ ಆಗುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅಡ್ವಾನ್ಸ್ ಆಗಿನೇ ಯಾವ್ಯಾವ ಸಂದರ್ಭದಲ್ಲಿ ಯಾರ ಜೊತೆ ಮಾತಾಡ್ಬೇಕು ಅದ್ರ ಬಗ್ಗೆ ಮಾತಾಡಬೇಕು. ಕೆಲವೊಂದು ಸಂದರ್ಭದಲ್ಲಿ ಅಪಮಾನ ಆಗುವಂತ ಸನ್ನಿವೇಶಗಳಿರುತ್ತೆ. ನೀವು ಮಾಡದೇ ಇರತಕ್ಕಂತ ತಪ್ಪಿಗೂ ಕೂಡ ನಿಮಗೆ ಶಿಕ್ಷೆ ಆಗುವಂತದ್ದು ಅಥವಾ ಅಪಾರ್ಥ ತಿಳ್ಕೊಳ್ಳುವಂತಹ ಸಾಧ್ಯತೆಗಳು ನಿಮಗೆ ಈ ಒಂದು ವರ್ಷದಲ್ಲಿ ಇರುತ್ತೆ. ಇದ್ರ ಬಗ್ಗೆ ಗಮನ ಹರಿಸಬೇಕು. ಯಾಕಂತಂದ್ರೆ ನಿತ್ಯ ಜೀವನದಲ್ಲಿ ಒಂದಿಲ್ಲೊಂದು ಸಮಸ್ಯೆಗಳ ಸುರಿಮಳೆಯನ್ನೇ ಎದುರಿಸುವಂತಹ ಸಾಧ್ಯತೆಗಳು ಕೆಲವೊಂದು ಸಂದರ್ಭಗಳಲ್ಲಿ ಇರುತ್ತೆ. ಇದನ್ನ ನೀವು ಬಹಳ ತಾಳ್ಮೆಯಿಂದ, ಜಾಣ್ಮೆಯಿಂದ, ಬುದ್ಧಿವಂತಿಕೆಯಿಂದ, ಸಹನೆಯಿಂದ ನೀವು ನಡ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ಕೋಬೇಕಾಗತ್ತೆ. ಔಪಚಾರಿಕ ಕಾರ್ಯಗಳಲ್ಲಿ ಪಾಲ್ಗೊಂಡು ಪಶ್ಚಾತ್ತಾಪವನ್ನ ಅನುಸರಿಸತಕ್ಕಂತ ಸಾಧ್ಯತೆಗಳಿರ್ತವೆ. ಹಾಗಾಗಿ ತಾಳ್ಮೆಯಿಂದ, ಬುದ್ಧಿವಂತಿಕೆಯಿಂದ ಇದ್ರೆ ಮಾತ್ರ ನಿಮಗೊಂದು ಒಳ್ಳೆ ಫಲ ಸಿಗುತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನಿಮಗೆ ವಿಶೇಷವಾಗಿ ಈ ನೌಕರಿದಾರರಾಗಿದ್ರೆ, ಅಂದ್ರೆ ಸರ್ಕಾರಿ, ಅರೆ ಸರ್ಕಾರಿಯಲ್ಲಿ ನೀವೇನಾದ್ರೂ ಕೆಲಸ ಮಾಡ್ತಾ ಇದ್ರೆ ವೃಶ್ಚಿಕ ರಾಶಿಯವರು ಈ ವರ್ಷದಲ್ಲಿ ನೋಡಿದ್ರೆ ಮೇಲಧಿಕಾರಿಗಳಿಂದ ಕಿರಿಕಿರಿ ಆಗುವಂತ ಸನ್ನಿವೇಶಗಳು, ನಿಮ್ಮವರೇ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳದೆ ಇರತಕ್ಕಂತ ಸನ್ನಿವೇಶಗಳು ಇರುತ್ತೆ. ಹಾಗಾಗಿ ನೀವು ಎದೆಗುಂದದೆ ತಾಳ್ಮೆಯಿಂದ ಇರಬೇಕಾಗತ್ತೆ. ಕರ್ತವ್ಯದಲ್ಲಿ ಕೆಲವೊಂದು ಲೋಪವಾಗದಂತೆ ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ. ಕೆಲವೊಂದು ನೀವು ತಪ್ಪು ಮಾಡದೇ ಇದ್ರು ತಪ್ಪಿತಸ್ಥರು ಅನ್ನುವಂತ ಸಂದರ್ಭಗಳಿದ್ದಾಗ ಮತ್ತೆ ತಪ್ಪು ಮಾಡಿದ್ರೆ ಇನ್ನೂ ಎಷ್ಟು ಸಮಸ್ಯೆಗಳು ಬರ್ಬೋದು, ನೀವೇ ಊಹೆ ಮಾಡ್ಕೊಳ್ಳಿ. ಇದ್ರ ಬಗ್ಗೆನೂ ನೀವು ಗಮನ ಹರಿಸಬೇಕಾಗತ್ತೆ. ಎಲ್ಲರೊಡನೆ ಸ್ನೇಹದಿಂದ ವರ್ತಿಸುವಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಬಡ್ತಿ, ಪ್ರಮೋಷನ್ ಸಿಗುವಂತ ಸಾಧ್ಯತೆಗಳಂತೂ ಇರುತ್ತೆ. ಅದು ಸ್ವಲ್ಪ ಪ್ರಮಾಣದಲ್ಲಿದೆ ಅನ್ನುವಂಥದ್ದು ನೀವು ಗಮನದಲ್ಲಿಟ್ಕೋಬೇಕು. ಇನ್ನು ನೀವು ವ್ಯಾಪಾರಸ್ಥರು, ವಿಶೇಷವಾಗಿ ಚಿಕ್ಕ ವ್ಯಾಪಾರ ಇರ್ಲಿ ದೊಡ್ಡ ವ್ಯಾಪಾರ ಇರ್ಲಿ, ವ್ಯಾಪಾರಸ್ಥರಾಗಿದ್ರೆ ನೋಡಿ, ನಿಮ್ಮ ಹೊಸ ವಿಚಾರಗಳಿಗೆ ಈಗ ಸ್ವಲ್ಪ ಸಮಯ ಅಷ್ಟೊಂದು ಸರಿ ಇಲ್ಲ. ಯಾಕಂತಂದ್ರೆ ನೀವೇನಾದ್ರೂ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಹಾಕ್ಬೇಕು ಅನ್ನುವಂತ ವಿಚಾರ ಇದ್ರೆ ಸ್ವಲ್ಪ ಯೋಚನೆ ಮಾಡಿ. ತೀರಾ ಅವಶ್ಯಕತೆ ಇದೆ, ನಿಮ್ಗೆ ಓವರ್ ಕಾನ್ಫಿಡೆನ್ಸ್ ಇದೆ, ನಾ ಮಾಡೇ ಮಾಡ್ತೀನಿ, ನಾನು ಗೆದ್ದೆ ಗೆಲ್ತೀನಿ ಅನ್ನುವಂತ ಒಂದು ಸಂದರ್ಭ ನಿಮ್ಮ ಮೇಲೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇತ್ತು ಅಂತಂದ್ರೆ ಖಂಡಿತ ಮಾಡಿ. ಆದ್ರೆ ರಿಸ್ಕ್ ಅನ್ನ ತೆಗೆದುಕೊಂಡು, ಯಾರನ್ನೂ ನಂಬ್ಕೊಂಡು ಅಥವಾ ಎಷ್ಟೋ ಸಿಚುವೇಶನ್ ಇಟ್ಕೊಂಡು ನಿಮ್ಮಲ್ಲೇನೆ ನಿಮಗೆ ಆತ್ಮವಿಶ್ವಾಸ ಇಲ್ಲದೆ ನೀವು ಕೆಲಸ ಮಾಡಿದ್ರೆ ಖಂಡಿತ ನಷ್ಟ ಅನುಭವಿಸಬೇಕಾಗುತ್ತೆ. ಇದ್ರ ಬಗ್ಗೆ ಗಮನ ಇರ್ಲಿ. ಇನ್ನು ಸ್ವಲ್ಪ ವ್ಯಾಪಾರ ಉದ್ಯೋಗಗಳಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲವನ್ನೇ ನೀವು ಅಸಾಮಾನ್ಯವಾಗಿರ್ತಕ್ಕಂಥ ಫಲವನ್ನಾಗಿ ಪರಿವರ್ತನೆ ಮಾಡ್ಕೋಬೇಕು ಅಂತಂದ್ರೆ ಹೆಚ್ಚಿನ ಪರಿಶ್ರಮ ಅಥವಾ ಈ ಆಧುನಿಕ ಟೆಕ್ನಾಲಜಿಗೆ ಹೊಂದಿಕೊಂಡು ನೀವು ನಿಮ್ಮ ವ್ಯಾಪಾರವನ್ನ ನೀವು ಹೈಟೆಕ್ ಆಗಿ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಮಾಡಿಕೊಂಡ್ರೆ ಬಹಳಷ್ಟು ಒಳ್ಳೆಯ ಫಲಗಳು ನಿಮಗೆ ಸಿಗ್ತಕ್ಕಂಥದ್ದು. ಇನ್ನು ವಿದ್ಯಾರ್ಥಿಗಳಿಗೆ ಪರಿಶ್ರಮ ವಹಿಸಬೇಕಾಗತ್ತೆ. ಸಕ್ಸಸ್ ಸುಲಭ ಇಲ್ಲ, ಕಠಿಣವಾಗಿದೆ. ಆದ್ರೆ ಸಕ್ಸಸ್ ಖಂಡಿತ ಇದೆ. ಹೆಚ್ಚಿನ ಪರಿಶ್ರಮ ಏನಾದ್ರೂ ಪಟ್ರೆ ಖಂಡಿತ ನಿಮಗೆ ಒಳ್ಳೇದಾಗುತ್ತೆ. ದುಷ್ಟರ ಸಹವಾಸದಿಂದ ದೂರ ಇರಬೇಕು, ದುಷ್ಟ ಸ್ನೇಹಿತರಿಂದ ದೂರ ಇರಬೇಕಾಗತ್ತೆ. ವಿದ್ಯಾರ್ಥಿಗಳು ಏಕಾಗ್ರತೆ ಇರಬೇಕು. ಏಕಾಗ್ರತೆಯಿಂದ ನೀವು ಏನಾದ್ರೂ ಓದಿದ್ದೆ ಆದ್ರೆ ಅನಾಯಾಸವಾಗಿ ನೀವು ಪಾಸ್ ಆಗುವಂತಹ ಸಾಧ್ಯತೆಗಳು ಒಂದು ವಿದ್ಯಾರ್ಥಿಗಳ ದಿಸೆಯಲ್ಲಿ ಕಂಡು ಬರುತ್ತೆ. ಇನ್ನು ಈ ಒಂದು ವರ್ಷದಲ್ಲಿ ನಿಮಗೆ ಉತ್ತಮವಾದಂತಹ ತಿಥಿಗಳು ಯಾವುದು, ವಾರ ಮತ್ತೆ ನಕ್ಷತ್ರಗಳು ಯಾವುದು ಅನ್ನೋದ್ರ ಬಗ್ಗೆ ತಿಳಿಸೋದು ಇದೆ. ಅದನ್ನ ತಿಳಿಯೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀನಿ. ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಈ ಒಂದು ಯುಗಾದಿಯ ವರ್ಷ ಭವಿಷ್ಯದ ಲಿಂಕ್ ಸಿಗುತ್ತೆ. ನಿಮ್ಗೆ ಇಷ್ಟವಾಗಿರುವಂತ ಮಾಹಿತಿಯನ್ನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ಒಂದು ವರ್ಷದಲ್ಲಿ ವೃಶ್ಚಿಕ ರಾಶಿಯವರಿಗೆ ಆಶ್ವೀಜ ಮಾಸ 1, 6, 11ನೇ ತಿಥಿಗಳು, ಶುಕ್ರವಾರ, ರೇವತಿ ನಕ್ಷತ್ರ, ಇವು ಘಾತಕ ಆಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಿಮ್ಮ ಏನಾದ್ರೂ ಶುಭ ಕಾರ್ಯ, ಶುಭ ಕೆಲಸಗಳಿದ್ರೆ ಮಾಡಬೇಡಿ. ಶುಭ ಸಂದರ್ಭಗಳಲ್ಲಿ ನಿಮ್ಮ ಶುಭ ಕಾರ್ಯ, ಶುಭ ಕೆಲಸಗಳನ್ನ ಮಾಡಿಕೊಂಡು ಒಳ್ಳೆಯ ಫಲಗಳನ್ನು ಪಡ್ಕೊಳ್ಳಿ. ಒಳ್ಳೆಯ ಫಲಗಳು ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಶ್ರೇಷ್ಠರಗಳನ್ನು ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನ ಸುಖಿನೋ ಭವಂತು.